Look at the screen. AI is writing 100 lines of code. AI is designing attractive logos. AI is making videos and finally AI is answering every questions. ಹೌದು, ಇದು AI ಎರಾ. ನಿಮಗೂ ಸಹ ಈ ಸಾಮಾನ್ಯ ಪ್ರಶ್ನೆ ಒಂದ್ಸಲ ಆದ್ರೂ ಬಂದಿರುತ್ತೆ. ಅದೇನಂದ್ರೆ, ನನಗೆ ಕೆಲಸ ಸಿಗುತ್ತಾ? ವಿಲ್ ಐ ಇವನ್ ಹ್ಯಾವ್ ಅ ಜಾಬ್ ಇನ್ 5 years? ದಟ್ಸ್ ರೈಟ್. 2026 ಅಲ್ಲಿ ಟೆಕ್ ಫೀಲ್ಡ್ ಇಷ್ಟೊಂದು ಡೆವಲಪ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ AI. ಪೀಪಲ್ಸ್ ಆರ್ ಲಿಟ್ರಲಿ ಸೇಯಿಂಗ್ ಡೆವಲಪರ್ಸ್ ಆರ್ ಫಿನಿಶ್ಡ್. ಕೋಡರ್ಸ್ಗಳ ಕತೆ ಮುಗೀತು. ಹಾಗಿದ್ರೆ ಈ AI ಎಲ್ಲವನ್ನು ಬದಲಿಸುತ್ತಾ? ಈ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ದಿಸ್ ಈಸ್ ಅಮೋಕ್ ಅಂಡ್ ವೆಲ್ಕಮ್ ಟು ಅಮೋಕ್ ಎಕ್ಸ್ಪ್ಲೇನ್. AI ಬಂದ ಮೇಲೆ ಚಿಕ್ಕ ಮಕ್ಕಳು ಅಂದ್ರೆ 14-15 ವಯಸ್ಸಿನ ಮಕ್ಕಳು ಸಹ 10 ನಿಮಿಷದಲ್ಲಿ ವೆಬ್ಸೈಟ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಮುಂಚೆ ಹೀಗಿರಲಿಲ್ಲ. ನೀವೊಂದು ವೆಬ್ಸೈಟ್ನ ಬಿಲ್ಡ್ ಮಾಡಬೇಕು ಅಂದರೆ HTML, CSS, ಜಾವಾಸ್ಕ್ರಿಪ್ಟ್, ಫ್ರೇಮ್ವರ್ಕ್ ಇದೇ ತರಹದ ಮುಂತಾದ ಕಂಪ್ಯೂಟರ್ ಕೋಡಿಂಗ್ ಲ್ಯಾಂಗ್ವೇಜ್ಗಳು ಗೊತ್ತಿರಲೇಬೇಕು. ಹಳ್ಳಿ ಕಡೆಯಿಂದ ಬಂದಂತಹ ಸ್ಲೋ ಲರ್ನರ್ಸ್ಗಳಿಗೆ ಕೋಡಿಂಗ್ ಒಂದು ಕಬ್ಬಿಣದ ಕಳಲೆಯಾಗಿತ್ತು. ಆದರೆ ಇವಾಗ 10 ನಿಮಿಷದಲ್ಲಿ ನಿಮಗೆ ಯಾವ ವೆಬ್ಸೈಟ್ ಬೇಕೋ ಅದನ್ನ ಬಿಲ್ಡ್ ಮಾಡುತ್ತೆ ಈ AI. ವೆಬ್ಸೈಟ್ ಅಷ್ಟೇ ಅಲ್ಲ, ನಿಮಗೆ ಬೇಕಂತಹ ಯಾವುದೇ ತರಹದ ಮಾಹಿತಿಯನ್ನು ಸಹ ಇದು ಕೊಡುತ್ತೆ. ಹಾಗಿದ್ರೆ ಈ ವೈಬ್ ಕೋಡಿಂಗ್ ಅಂದ್ರೆ ಏನು? ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದಾ ಅಂತ ಕೇಳಿದ್ರೆ ಹೌದು, ಯಾರು ಬೇಕಾದ್ರೂ ಕೂಡ ಇದನ್ನ ಮಾಡ್ಬೋದು. ನಿಮಗೆ ಕೋಡಿಂಗ್ ಬರಲೇಬೇಕು ಅಂತ ಯಾವುದೇ ಕಟ್ಟುಪಾಡು ರೆಸ್ಟ್ರಿಕ್ಷನ್ಸ್ ಇಲ್ಲ. ಜಸ್ಟ್ ನಿಮಗೆ ಯಾವ ಥರ ವೆಬ್ಸೈಟ್ ಬೇಕು, ಯಾವ ಕಲರಲ್ಲಿ ಬೇಕು ಹಾಗೂ ಯಾವ ಡಿಸೈನಲ್ಲಿ ಬೇಕು ಅಂತ ಹೇಳಿದ್ರೆ AI ಅದನ್ನು ಮಾಡಿಕೊಡುತ್ತೆ. ಎಸ್, ಪೀಪಲ್ ಆರ್ ಅರ್ನಿಂಗ್ ಮನಿ ವಿತ್ ಜೀರೋ ಕೋಡಿಂಗ್ ನಾಲೆಜ್ and this is called vibe coding. Just vibes, no logic, no deep knowledge is required. That hurts, right? But wait, ಇದು ಫುಲ್ ಸ್ಟೋರಿ ಅಲ್ಲ. ಆಕ್ಚುವಲ್ ಸ್ಟೋರಿ ಇವಾಗ ಶುರುವಾಗುತ್ತೆ. AI ಜಾಬ್ನ ರೀಪ್ಲೇಸ್ ಮಾಡುತ್ತಾ ಅನ್ನೋದಾದ್ರೆ ಎಸ್ ಅಂಡ್ ನೋ. ಹೌದು, AI ಬುದ್ಧಿವಂತ ಜನರನ್ನ ರೀಪ್ಲೇಸ್ ಮಾಡೋದಿಲ್ಲ. ಹಾಗಾದ್ರೆ ಯಾರನ್ನ ರೀಪ್ಲೇಸ್ ಮಾಡುತ್ತೆ? AI ರಿಪಿಟೇಟಿವ್ ವರ್ಕರ್ಸ್ನ ರೀಪ್ಲೇಸ್ ಮಾಡುತ್ತೆ. ಯಾರು ಈ ರಿಪಿಟೇಟಿವ್ ವರ್ಕರ್ಸ್ ಅಂದರೆ ಸಿಂಪಲ್. ಡೇಟಾನ ಟೈಪ್ ಮಾಡೋರು, ಕಾಪಿ ಪೇಸ್ಟ್ ಮಾಡೋರು, ಬೇಸಿಕ್ ಕೋಡ್ನ ಬರೆಯೋರು, ಸಿಂಪಲ್ ಡಿಸೈನ ಮಾಡೋರು, ಇವರೆಲ್ಲರ ಜಾಬ್ಸ್ನ AI ತಿಂದುಬಿಡುತ್ತೆ. ಎಸ್, ಫ್ಯಾಕ್ಟರೀಸ್, ಬ್ಯಾಂಕ್ಸ್, ಫೋಟೋಗ್ರಫಿ, ಅಕೌಂಟಿಂಗ್ ಇನ್ನು ಮುಂತಾದ ಫೀಲ್ಡಲ್ಲಿ AI ಬೇಸಿಕ್ ವರ್ಕರ್ಸ್ನ ರೀಪ್ಲೇಸ್ ಮಾಡಾಗಿದೆ. ಬಟ್ ಯು ನೋ ವಾಟ್? ದ ಬೆಸ್ಟ್ ಪೀಪಲ್ ಬಿಕಮ್ ಇವನ್ ಮೋರ್ ಪವರ್ಫುಲ್. ಎಸ್, ಒಬ್ಬ ಒಳ್ಳೆಯ ಕೋಡರ್ AI ಸಹಾಯದೊಂದಿಗೆ 10x ಫಾಸ್ಟರಲ್ಲಿ ಕೋಡ್ನ ಬರಿತಾ ಇದ್ದಾನೆ. AI ಯೋಚನೆ ಮಾಡೋದಿಲ್ಲ, ಅದು ಪ್ರೆಡಿಕ್ಟ್ ಮಾಡುತ್ತೆ. ಇದು AI ಎರಾ. ಇಲ್ಲಿ ನೀವು ಸರ್ವೈವ್ ಆಗಬೇಕು ಅಂದ್ರೆ ನಿಮಗೆ ಲಾಜಿಕ್ ಗೊತ್ತಿರಲೇಬೇಕು. ಹೇಗೆ ವೆಬ್ಸೈಟ್ ಕೆಲಸ ಮಾಡುತ್ತೆ, ಸರ್ವರ್ಸ್, ಬ್ರೌಸರ್ಸ್ ಏನ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಸಹ ನಿಮಗೆ ಗೊತ್ತಿರಲೇಬೇಕು. AI cannot save you, it just tells how to survive. ವೈಬ್ ಕೋಡರ್ಸ್ ಇತ್ತೀಚೆಗೆ ತುಂಬಾ ಕೂಲ್ ಆಗಿ ಕಾಣ್ತಾ ಇದ್ದಾರೆ. ನೀವೇನಾದ್ರೂ ಟ್ವಿಟರ್ ಓಪನ್ ಮಾಡಿ ನೋಡಿದ್ರೆ ಈ ತರ ಪೋಸ್ಟ್ಗಳು ನಿಮ್ಗೆ ಕಾಣಿಸುತ್ತೆ. ಐ ಬಿಲ್ಟ್ ಆನ್ ಆಪ್ ಇನ್ ಜಸ್ಟ್ 2 hours. ಬಟ್ ನೀವೇನಾದ್ರೂ ಅವರಿಗೆ ಹೋಗಿ ಎರರ್ ಫಿಕ್ಸ್ ಮಾಡಿ, ಬಗ್ ಫಿಕ್ಸ್ ಮಾಡಿ ಅಂತ ಅಂದ್ರೆ ಸಾಕು, ಅವರ ಬಾಯಿಂದ ಮಾತೇ ಬರೋಲ್ಲ. ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನ ಲಾರ್ಜ್ ಸ್ಕೇಲ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ? 1 ಲಕ್ಷ ಯೂಸರ್ಗಳಿಗೆ ನೀವು ಹೇಗೆ ಎಫಿಷಿಯಂಟ್ ವೆಬ್ಸೈಟ್ ನ ಬಿಲ್ಡ್ ಮಾಡ್ತೀರಾ ಅಂತ ಕೇಳಿದ್ರೆ they will stuck and they cannot reply you. That is reality of vibe coders. AI ನಿಮಗೆ ಔಟ್ಪುಟ್ ಕೊಡುತ್ತೆ, ಆದರೆ ಡೈರೆಕ್ಷನ್ಸ್ ನೀವೇ ಕೊಡಬೇಕು. ಇನ್ ಸಿಂಪಲ್, ನಿಮಗೆ ದೋಸೆ ಬೇಕಂದ್ರೆ ನೀವು ಯಾವ ಥರ ದೋಸೆ ಮಾಡಬೇಕು, ಎಷ್ಟು ರೋಸ್ಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇದನ್ನೇ ನಾವು ಟೆಕ್ನಿಕಲ್ ವರ್ಡ್ಸಲ್ಲಿ ಡೇಟಾ, ಲಾಜಿಕ್, ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಜಸ್ಟ್ ವೈಬ್ ಕೋಡಿಂಗ್ ಇಂದ ನೀವು ಬೇಸಿಕ್ ಟು ಇಂಟರ್ಮೀಡಿಯೇಟ್ ವೆಬ್ಸೈಟ್ ನ ಮಾಡಬಹುದು, ಆದ್ರೆ ರಿಯಲ್ ವರ್ಲ್ಡ್ ಪ್ರಾಡಕ್ಟ್ ನ ನೀವು ಬಿಲ್ಡ್ ಮಾಡೋಕೆ ಸಾಧ್ಯ ಇಲ್ಲ. ವೈಬ್ ಕೋಡಿಂಗ್ ಅಂದ್ರೆ GPS ಮ್ಯಾಪ್ ಜೊತೆ ಡ್ರೈವ್ ಮಾಡಿದಾಗ ನಿಮ್ಗೆ ಕಾರ್ ಹೇಗೆ ಓಡುತ್ತೆ, ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ
GPS ಫೇಲ್ ಆದರೆ ನೀವು ಕಳೆದೋಗ್ತೀರಾ. ಇನ್ ಸಿಂಪಲ್, ಸರ್ಫೇಸ್ ನಾಲೆಜ್ ಡೈಸ್, ಡೀಪ್ ನಾಲೆಜ್ ಅಂಡ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಸರ್ವೈವ್ಸ್. ಟೆಕ್ ಫೀಲ್ಡ್ ಡೇಂಜರ್ ಅಲ್ಲಿದೆಯಾ? ಎಸ್ ಐ ನೋ. ಹೌದು, ಇದಕ್ಕೆ ಆನ್ಸರ್ ಎಸ್ ಅಂಡ್ ನೋ. ಟೆಕ್ ಫೀಲ್ಡಲ್ಲಿ ಸರ್ವೈವ್ ಆಗೋದು ತುಂಬ ಈಸಿ. ಬಟ್ ನೀವೇನಾದರೂ ಟ್ಯುಟೋರಿಯಲ್ ಕೋಡರ್ಸು, ಕಾಪಿ ಪೇಸ್ಟ್ ಕೋಡರ್ಸು ಮತ್ತು ಜೀರೋ ಥಿಂಕಿಂಗ್ ಕೋಡರ್ಸ್ ಆಗಿದ್ರೆ ತುಂಬ ಕಷ್ಟ. ಟೆಕ್ ಫೀಲ್ಡಲ್ಲಿ ಪ್ರಾಬ್ಲಮ್ ಸಾಲ್ವರ್ಸ್, ಕ್ರಿಟಿಕಲ್ ಥಿಂಕರ್ಸ್, ಬಿಲ್ಡರ್ಸ್, ಕ್ರಿಯೇಟರ್ಸ್ ಮಾತ್ರ ಸರ್ವೈವ್ ಆಗ್ತಾರೆ. AI ನಿಮ್ಮ ಶತ್ರು ಅಲ್ಲ, ಎವರೇಜ್ ನಿಮ್ಮ ಶತ್ರು. ಸೊ ಡೋಂಟ್ ಫೈಟ್ AI, ಜಸ್ಟ್ ಯೂಸ್ ಇಟ್ ಇನ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ವೇ. ಲಾಜಿಕ್, ಕಮ್ಯುನಿಕೇಶನ್, ಕ್ರಿಯೇಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ಸ್, ಈ ತರ ಮುಂತಾದ ಸ್ಕಿಲ್ಸ್ ನ ಕಲಿರಿ. AI is your sword, you must be the warrior. Let me say this clearly, AI will not replace you, but someone using AI better than you will. ಸೊ ಫ್ಯೂಚರ್ ನೋಡಿ ಭಯ ಪಡಬೇಡಿ, ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. Think deeper, build smarter, stay human, and don't forget to like, share, subscribe. Yours truly, Amok Explains.